ಎಲ್ಲರಿಗೂ ನಮಸ್ಕಾರ. 19 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 28ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬೈ ಅಂತ ಟ್ರೇಡ್ ನೋಡೋಣ. ಇವತ್ತು ನಾನು 25,400 PE ಬೈ ಮಾಡಿದ್ದೆ. ಇದರಲ್ಲಿ ನನಗೆ 500 ರೂಪೀಸ್ ಲಾಸಸ್ ಆಗಿದೆ. ಬನ್ನಿ ಟ್ರೇಡಿಂಗ್ ಲಾಜಿಕ್ ಏನಿತ್ತು ಅಂತಂದ್ಬಿಟ್ಟು ನೋಡೋಣ. ಇವತ್ತೇನಾಗಿದೆ ಅಂದರೆ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿ ಅಪ್ಸೈಡ್ ಹೋಗಿ ಅದರ ನಂತರ ಫಾಲ್ ಆಗೋಕ್ಕೆ ಶುರುವಾಗಿತ್ತು. ಅದರ ನಂತರ ಒಂದು 25,400ಗೆ ಸಪೋರ್ಟ್ ತಗೊಂಡು ಮತ್ತೆ ಮಾರ್ಕೆಟಿಂದ ಇದು ಒಂದು ಗ್ರೀನ್ ಕ್ಯಾಂಡಲ್ ಮಾಡಿ ಇಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಾಡಿದೆ. ಅರೌಂಡ್ 12:15ಗೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಮಾಡಿದ ನಂತರ ನಾನೇನು ಮಾಡಿದೆ ಅಂತಂದರೆ 25,400 PEನ 20 ರೂಪೀಸಿಗೆ ಬೈ ಮಾಡಿದೆ. ನಂದು ಟಾರ್ಗೆಟ್ ಇದ್ದಿದ್ದು ಅರೌಂಡ್ 80 to 100 ರೂಪೀಸ್. ಹೀರೋ ಟ್ರೇಡ್ ಅಂತ ಕರಿತೀವಲ್ಲ ಅದ್ರ ಬೇಸಿಸ್ ಮೇಲೆ ನಾನು ಈ ಟ್ರೇಡ್ ತಗೊಂಡಿದ್ದು. ಇಲ್ಲಿ ನೋಡ್ಬೋದು ನಂದು ರಿಸ್ಕ್ ಟು ರಿವಾರ್ಡ್ ನೋಡಿದರೆ ಅಂತಂದರೆ ಇದು ಮ್ಯಾಕ್ಸಿಮಮ್ ಏನಂದರೆ ಈ ಟ್ರೇಡ್ ಏನು 0 ಹೋಗುತ್ತೆ, ಹೌದಾ? 20 ರೂಪೀಸ್ದು ನಾನು ಟಾರ್ಗೆಟ್ ಹಿಡಿದಿದ್ದು ನಿಯರ್ಲಿ 1:3 ಅಂತಂದ್ರು ಆಲ್ರೆಡಿ 80 to 100 ರೂಪೀಸ್ ಅಂತಂದರೆ 1:3 to 1:4 ನಾನು ಟಾರ್ಗೆಟ್ ಇಟ್ಬಿಟ್ಟು ಈ ಟ್ರೇಡ್ ನಾನು ಎಂಟ್ರಿ ಕೊಟ್ಟಿದ್ದೆ. ಅದ ನಂತರ ನೀವು ಅಬ್ಸರ್ವ್ ಮಾಡಿದೆ ಅಂತಂದರೆ ಅರೌಂಡ್ ನಾನು 12:15ಗೆ ಎಂಟ್ರಿ ಕೊಟ್ಟಿದ್ದೆ. ಮಾರ್ಕೆಟ್ ಇವನ್ ಅದು 40 ತನಕನೂ ಹೋಗಿತ್ತು. ಇದರಲ್ಲಿ ಹೈ ನೋಡಿದರೆ ಅಂತಂದರೆ 44 ತನಕನೂ ಹೈ ಆಗಿತ್ತು. ಅದರ ನಂತರ ಮಾರ್ಕೆಟ್ ರಿವರ್ಸ್ ಆಗಿ ಇಲ್ಲೇ ಸೈಡ್ ವೇಸ್ ಆಗಿದ್ದರಿಂದ ಇದರಲ್ಲಿ ನನಗೆ ಇದು ಮಾರ್ಕೆಟ್ 25,400 ಮೇಲ್ಗಡೆ ಕ್ಲೋಸ್ ಆಗಿದೆ. ಇದು ನಿಯರ್ ಟು 0 ಹೋಗ್ಬೇಕಾದ್ರೆ ಸಮಯ ಅರೌಂಡ್ 2 or 3 ರೂಪೀಸ್ಗೆ ನಾನು ಇದನ್ನು ಕ್ಲೋಸ್ ಮಾಡಿದ್ದೀನಿ. ಇದರಲ್ಲಿ ನನಗೆ 500 ರೂಪೀಸ್ ಲಾಸಸ್ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು.